ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯೂಸ್ನಲ್ಲಿ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಇವತ್ತು ನಮ್ಮ ಜೊತೆಗೆ ನಮ್ಮ ಪ್ರಭು ಅವರಿದ್ದಾರೆ. ಸೊ ವಿಷಯ ಏನಪ್ಪ ಅಂತಂದರೆ, ಇತ್ತೀಚೆಗೆ ಒಂದು ಇವ್ರಿಗೆ ಸ್ಕ್ಯಾಮ್ ಅನ್ನೋಂಥ ಆಗಿದೆ, ಸೈಬರ್ ಆನ್ಲೈನ್ ಸ್ಕ್ಯಾಮು. ಅದೇನಪ್ಪ ಅಂತಂದರೆ ಸುಮಾರು ಜನಕ್ಕೆ ಇದು ಆಲ್ಮೋಸ್ಟ್ ಆಗೈತೆ. ಈ ಫೇಕ್ ಲೋನ್ ಅನ್ನೋದು ನಿಮಗೆಲ್ಲ ಗೊತ್ತಿರ್ತದೆ. ಅದು ಹೆಂಗೆ ನಡೀತದೆ, ಅದು ಏನಾಗುತ್ತೆ ಏನೋ ಗೊತ್ತಿಲ್ಲ. ಬಟ್ ಈಗ ನಮ್ಮ ಹುಡುಗನಿಗೆ ಎಷ್ಟೋಗಿದೆ, 40,000. ಹೆಂಗೆ ಅದು ಏನಾಯಿತು, ಹೆಂಗೆ ನಿಮ್ಗೆ ಅದು ನನಗೆ ಹೆಂಗಾಯ್ತು ಅಂತ ಗೊತ್ತಿಲ್ಲ ಅಣ್ಣ. ಅದು ಅಕ್ಟೋಬರ್ 3ನೇ ತಾರೀಕಿದು ಲೋನ್ ಆಗಿದ್ದು. ಲೋನ್ ಆಗಿರೋದು? ನಾನು ಇದು 4 ದಿನದ ಹಿಂದೆ ಚೆಕ್ ಮಾಡಿದೆ. ಸಿಬಿಲ್ ಸ್ಕೋರ್ ಅವಾಗ ಚೆಕ್ ಮಾಡ್ತಾ ಇರ್ತೀನಿ ನಾನು. ಒಂದು 6 ಮಂತ್ ಆಗಿತ್ತು ಚೆಕ್ ಮಾಡದೇ ಇರ್ದೆ. ಮೊನ್ನೆ ಚೆಕ್ ಮಾಡಿದೆ ನಾನು. ಕರೆಕ್ಟ್ ಒಂದು ಬಜಾಜ್ ಫೈನಾನ್ಸ್, ಇನ್ನೊಂದು ಮಣಿಪುರಂ ಫೈನಾನ್ಸ್, ಇವೆರಡರಲ್ಲಿ ಇರೋದು ಲೋನು. ಇನ್ನೊಂದು ಎಕ್ಸ್ಟ್ರಾ ಜುಪಿಟರ್ ಅಂತ ತೋರಿಸ್ತಾ ಇತ್ತು. ನೋಡಿದೆ 40,000 ಇತ್ತು. 2 ಕಂತು ಕಟ್ಟಾರಣ. ಇನ್ನೊಂದು 3ನೇದು ಕಟ್ಟಿಲ್ಲ, ಮಿಸ್ ಮಾಡ್ಯಾರ. ನಂದು ಸಿವಿಲ್ ಸ್ಕೋರು 750 ಇತ್ತು, ಇವಾಗ 690 ಐತಿ. ಏನಕ್ಕಾಗಿರ್ಬೋದು 690 ಅಂತ ಚೆಕ್ ಮಾಡಿದೆ ಅಣ್ಣ. ಅದು 40,000 ಆಗೈತಿ. ಅದು ನಾನು ಮಾಡೇ ಇಲ್ಲ 40,000 ಲೋನು. ಅಲ್ಲ, ಈಗ ಅದು ನೀನು ಯಾವುದೊಂದಿದ್ದು ಬಜಾಜ್ ಮಣಿಪುರಂ ಫೈನಾನ್ಸ್ ಅಲ್ಲ, ಇವಾಗ ನಿಂದು ಲೋನ್ ತೊಗೊಂಡ್ರದ್ದು ಜುಪಿಟರ್ ಟೂ ವೀಲರ್ ತೊಗೊಂಡ್ರದ ಅವರು? ಅದು ಗೊತ್ತಿಲ್ಲ ಅಣ್ಣ. ಅವ್ರು ಅದ್ರ ಬಗ್ಗೆ ಗೊತ್ತೇ ಇಲ್ಲ ನನಗೆ ಒಂಚೂರು. ನನ್ನ ಸಿವಿಲ್ ಸ್ಕೋರ್ನ ಅದರಲ್ಲಿ ತೋರಿಸ್ತೈತೆ ಲೋನು. ಇದು ನನಗೆ ಗ್ರೂಪಲ್ಲಿ ಹಾಕಿದೆ, ಈ ಥರ ಲೋನ್ ಆಗಿದೆ. ಯಾಕಂದ್ರೆ ನಾನು ಥರ್ಡ್ ಪಾರ್ಟಿ ಆ್ಯಪ್ಗಳಿಗೆ ಲಾಗಿನ್ ಮಾಡಿರ್ತೀವಿ ನಾವು, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಹಾಕಿ. ಹೌದು, ಅವ್ರು ಏನಾದರೂ ಮಾಡಿರ್ಬೋದಂತ ಡೌಟಲ್ಲಿ ಒಂದು 60 ಜನ ಇದ್ದೀವಿ ಗ್ರೂಪಲ್ಲಿ. ಓಕೆ, ರೈಡರ್ಸಲ್ಲಿ ಹಾಕಿದೆ ಎಲ್ಲ ಡೆಲಿವರಿ ಬಾಯ್ಸ್ ಹಾಕಿದೆ. ನಮಗೂ ಇದೇ ಥರನೇ ಆಗಿದೆ ಅಂತ ಒಂದು 4 ಜನ ರಿಪ್ಲೈ ಮಾಡಿದರು, ಅವ್ರದ್ದು ಇದೇ ಥರ ಆಗಿದೆ ಅಂತೇಳಿ. 4 ಜನಕ್ಕೂ ಸೇಮ್ ಇದೇ ಥರ ಆಗಿದೆ? ಸೇಮ್. ಒಬ್ರಿಗೆ 12,000, ಉಳಿಕೆದವ್ರಿಗೆಲ್ಲ 40,000. 3 ಜನಕ್ಕೆ 40,000, ಒಬ್ರಿಗೆ 12,000. ಓಕೆ ಓಕೆ. ಆದರೆ ನನಗೆ ಗೊತ್ತಿರೋ ಪ್ರಕಾರ ಇದು ಲೋನ್ ಎಲ್ಲ ಈ ಥರ ಸ್ಯಾಂಕ್ಷನ್ ಆಗಬೇಕು ಅಂದರೆ OTP ಅಥವಾ ಈ ಪ್ಯಾನ್ ಕಾರ್ಡ್ OTP ಅಂತ ಬರುತ್ತೆ. ಅದೆಲ್ಲ ಕೊಟ್ರೇನೆ OTP ಕೊಟ್ರೇನೆ ಅದು ಆಗೋದು. ಸೊ ಹೆಂಗೆ ಅದು ಹೋಯ್ತು ಅಂತ? ಅದು ಕರೆಕ್ಟ್ ಅಣ್ಣ. ನಾನು ಸುಮಾರು ಲೋನ್ಗಳು ಮಾಡೀನಿ. ಅದು OTP ಚೆಕ್ ಮಾಡ್ತಾರೆ. ಆಮೇಲೆ ನಮ್ದು ಪರ್ಸನಲ್ ಡೀಟೇಲ್ಸ್ ಚೆಕ್ ಮಾಡ್ತಾರೆ. ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು, ಲೋನ್ ಹೆಂಗೆ ಮುಡಿಸ್ತೀರಾ ಅಂತೇಳಿ. ಫೇಕ್ ಲೋನ್ಗಳೆಲ್ಲ ಈಗ ಏನಾಗ್ತದೆ ಗೊತ್ತಾ, ಸಿವಿಲ್ ಚೆನ್ನಾಗಿದೆ ಅಂದರೆ ಇದಾಗ ಮಾಡ್ತಾರೆ. ಬಟ್ ಏನೇ ಆಗಲಿ ನಮ್ಮ ಡಾಕ್ಯುಮೆಂಟ್ನ ಇದು ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ನಮ್ದು ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಕೊಡಬೇಕಾಗುತ್ತೆ ನಾವು ಲೋನ್ಗೆ. ಸೊ ಕೊಟ್ಟಾಗ ಅವರು OTP ಒಂದು ಬಂದೇ ಬರುತ್ತೆ. ಕನ್ಫರ್ಮ್ OTP ಇಲ್ಲ ಕೊಡ್ಲಾರ್ದೆ ಅದು ಲೋನ್ ಆಗಲ್ಲ ಅನ್ಸುತ್ತೆ. ನೀವು ಹೆಂಗಾದರೂ ನೆನಪು ಮಾಡ್ಕೊ, ಒಂದು ಆ ತಿಂಗಳಲ್ಲಿ ಯಾರಿಗಾದ್ರು. ನಾನು ಚೆಕ್ ಮಾಡಿದ್ದೀನಿ ಅಣ್ಣ. ಆ ಆ್ಯಪಿಂದ ಯಾವುದಾದ್ರೂ ಮೆಸೇಜ್ ಬಂದಿದೆ ಅಂತೆಲ್ಲ ಚೆಕ್ ಮಾಡೀನಿ. ಇದು ಇಮೇಲಲ್ಲಿ ಚೆಕ್ ಮಾಡೀನಿ. ಆ ಆ್ಯಪಿಂದ ಒಂದು ಮೆಸೇಜ್ ಬಂದಿಲ್ಲ, ಒಂದು ಇಮೇಲ್ ಬಂದಿಲ್ಲ ನನಗೆ. ಮತ್ತೆ ಹೆಂಗೆ ಕೊಡೋಕೆ ಸಾಧ್ಯ ಅಣ್ಣ? OTP ಬರ್ದೇನೆ ಹೆಂಗೆ ಕೊಡಲಿ ನಾನು OTPನ? ಆ ಡೇಟ್ಸಲ್ಲಿ ಎಲ್ಲಾದರೂ ಹೋಗಿದ್ರಾ? ಇಲ್ಲೇ ಇದ್ನಣ್ಣ, ಇಲ್ಲೇ ಡೆಲಿವರಿ ಮಾಡ್ತಾ ಇದ್ದೆ ನಾನು. ಇಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸು ಇಲ್ಲ ಏನಾದರೂ? ಇಲ್ಲ, ಆ ಥರ ಕೊಡ್ಸಿ. ನಾನು 4 ಜನಕ್ಕೆ ಫೋನ್ ಕೊಡ್ಸಿ ನಾನು, ಐಫೋನು. ಅವೆಲ್ಲ ಕ್ಲೋಸ್ ಆಗಿದೆ ಲೋನು. ಕರೆಕ್ಟಾಗಿ ಕಟ್ಕೇಸ್. ಯಾಕಂದ್ರೆ ಈಗ ನೀನು ಹೇಳ್ತಿದ್ಯಲ್ಲ ಎತ್ಕೊಂಡಿದ್ದಾರೆ ಲೋನು ಅಂತ, ಈಗ 40,000 ಅವ್ರು ಲೋನ್ ಎತ್ಕೊಂಡಿರೋದು. ಆ ಥರ ಆದರೆ ಅವ್ರು 2 ಲೋನ್ ಕಟ್ಟಿದ್ದಾರೆ ಅಂತಿದ್ಯಾ. ಸೊ ಸ್ಕ್ಯಾಮ್ ಮಾಡಿದ್ರೆ ಲೋನ್ಗಳು ಅವ್ರು ಕಟ್ಟಲ್ಲ ಅನ್ಸುತ್ತೆ. ಸೊ ಮೇ ಬಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಈ ಥರ ಏನಾದರೂ? ಇಲ್ಲ, ನಾನು ಕೇಳ್ದೇನೆ. ಯಾರು ನಂದು ಯೂಸ್ ಮಾಡಲ್ಲ. ಯಾರು ಇಲ್ಲ? ನಾನು ಕೇಳ್ತಾರೆ ನನ್ನ. ಓಕೆ. ಸೊ ಈಗ ನಿಂದು ಸೇರಿ ಟೋಟಲ್ ಆಗಿ 5 ಜನದ್ದು ಇದೇ ಥರ ಆಗಿದೆ? 4 ಜನ. ನಿಂದು ಸೇರಿ 4 ಜನ? ನಂದು ಸೇರಿ. ಎಲ್ಲ ನಿಮ್ಮ ಝೋನಲ್ಲೇ ಎಲ್ಲ ಡೆಲಿವರಿ ಬಾಯ್ಸ್? ಡೆಲಿವರಿ ಬಾಯ್ಸ್. ಓಕೆ. ಇದಕ್ಕೆ ಇನ್ನು ಬೇರೆಯವ್ರದ್ದು ಆಗಿದೆಯಲ್ಲ ಗೊತ್ತಿಲ್ಲ. ಅವ್ರು ಚೆಕ್ ಮಾಡ್ಕೊಂತ ಹೇಳಿನಿ, ಅವ್ರು ಚೆಕ್ ಮಾಡಿದಾರೆಲ್ಲ ಗೊತ್ತಿಲ್ಲ ಅಣ್ಣ. ಓಕೆ. ಈಗ ಸದ್ಯಕ್ಕೆ ಚೆಕ್ ಮಾಡಿ ಹೇಳಿರೋದು ನಿನ್ನ ಬಿಟ್ಟು 3 ಜನ? ಹೌದು. ಸೊ ಇದೇ ಥರ ಎಷ್ಟೆಷ್ಟು ಅವ್ರದ್ದು ಹೋಗಿದೆ? ಅವ್ರದ್ದು 40,000 ಸೇಮ್ ಅಣ್ಣ. ಸೇಮ್ ತಾರೀಕು, ಸೇಮ್ ಡೇಟೇ? ಸೇಮ್ ಡೇಟು. ಇದು ಹೆಂಗಪ್ಪ, ಸೇಮ್ ಡೇಟೇ ಸೇಮ್ ಅಮೌಂಟು? ಅದು ಹೆಂಗೆ ಇದು ಇದೇನು ತೋರಿಸ್ತಿದೆ? ನಾನೇನು ಅನ್ಕೊಂಡಣ, ಫೇಕ್ ಆಗಿ ತೋರಿಸ್ತಿರ್ಬೋದು ಒಂದೊಂದು ಟೈಮಲ್ಲಿ. ಫೇಕ್ ಆಗಿ ತೋರಿಸ್ತದ ಸಿವಿಲ್ ಸ್ಕೋರ್ನಲ್ಲಿ ಅಂತೇಳಿ. ಫೇಕ್ ಆಗಿ ತೋರಿಸಿದ್ರೆ ಇದ್ಯಾಕೆ ಡೌನ್ ಆಗ್ಬೇಕಣ್ಣ? ಸಿವಿಲ್ ಸ್ಕೋರ್ ಏನಕ್ಕೆ ಡೌನ್ ಆಗ್ಬೇಕು? ಸಿವಿಲ್ ಸ್ಕೋರ್ ಆಗ್ಬಾರ್ದಲ್ಲ. ಸುಮ್ಮನೆ ಫೇಕ್ ಅಂದ್ರೆ ಫೇಕ್ ಆಗಿ ಅಷ್ಟೇ, ಶೋಯಿಂಗ್ ಅಷ್ಟೇ ಮಾತ್ರ. ಫೇಕ್ ಲೋನ್ ಅಂದ್ರೆ ಆ ಥರ ಫೇಕ್ ಲೋನ್ ಅಲ್ಲ. ಏನ್ ಮಾಡ್ತಾರೆ ಅಂದ್ರೆ, ಫೇಕ್ ಲೋನ್ ಅಂತಂದ್ರೆ ನಮ್ಮ ಹೆಸರಲ್ಲಿ ಬೇರೆಯವ್ರ ಲೋನ್ ತಗೊಂಡಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಈ ಆನ್ಲೈನ್ ಸ್ಕ್ಯಾಮರ್ಗಳಿದ್ದಾರೆ. ಸೊ ನಿಮ್ಗೆ ಗೊತ್ತಿಲ್ವೋ, ಇತ್ತೀಚೆಗೆ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಕೂಡ ಇದು ಬಂತು, ಅಡ್ವರ್ಟೈಸ್ಮೆಂಟ್ಸ್ ಎಲ್ಲ ತುಂಬ ಬಂತು. ಯಾರಾದರೂ ನಿಮಗೆ ಕಾಲ್ ಮಾಡಿ ನೀವು OTP ಕೇಳಿದ್ರೆ ಕೊಡಕ್ಕೆ ಹೋಗ್ಬಿಡಿ ಅಂತ. ಸೊ ನನಗೆ ಗೊತ್ತಿರೋ ಪ್ರಕಾರ ಫೇಕ್ ಲೋನ್ ಅಂದರೆ ಆ ಥರ. ಅಂದರೆ ಈ ಕೆಲವ್ರು ಏನು ಮಾಡ್ತಾರೆ, ಈಗ ನಾವು ಪರ್ಸನಲ್ ಯಾವುದೋ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀವಿ, ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸು. ನೀನು ಯಾವುದಾದ್ರೂ ಯೋಚನೆ ಮಾಡು, ಯಾವುದಾದ್ರೂ ಥರ್ಡ್ ಅಪ್ಲಿಕೇಶನ್ ಲೋನ್ ಏನಾದರೂ ಅಪ್ಲೈ ಮಾಡಿದ್ಯಾ? ಇಲ್ಲ. ಇವ್ರು ನಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಾರಣ್ಣ. ಅದು ಯಾವ್ದು M-Pocket, ಅವು 4-5 ಆ್ಯಪ್ ಇದಾವೆ. ಆ ಥರ ಕೆಲವೊಂದು ಇದಾವೆ. ಅದೇ ಅಂತಲ್ಲ, ಕೆಲವೊಂದು ಅಪ್ಲಿಕೇಶನ್ ಏನ್ ಮಾಡ್ತಾರೆ ಅಂದ್ರೆ, ನಮ್ದು ಆಧಾರ್ ಕಾರ್ಡ್, ನಮ್ಮ ಡೇಟಾ ಎಲ್ಲ ತಗೊಂಡಿರ್ತಾರಲ್ಲ, ಆ ಡೇಟಾ ತಗೊಂಡು ಏನ್ ಮಾಡ್ತಾರೆ, ಅವ್ರುಗಳು ಸಿವಿಲ್ ಚೆನ್ನಾಗಿದ್ದಾಗ ಫೇಕ್ ಲೋನ್ಗಳು ಇದು ಮಾಡ್ತಾರೆ. ಸೊ ಆ ಥರ ಥಿಂಕ್ ಮಾಡಿ ನೋಡು ಯಾವಾಗ. ಅವ್ರು ಹೇಳ್ತಾ ಇರ್ತಾರೆ ಇದರಲ್ಲಿ ಇಷ್ಟು ಬರುತ್ತೆ ನೋಡಿ ಲೋನ್ ಅಂತೇಳಿ. ನನ್ಗೆ ಲೋನಿನ ಅವಶ್ಯಕತೆನೇ ಇಲ್ಲ. ನಾ ಯಾವ ಆ್ಯಪ್ ಲಾಗಿನ್ ಮಾಡಿಲ್ಲ, ಯಾವ ಆ್ಯಪ್ ಡೌನ್ಲೋಡ್ ಮಾಡಿಲ್ಲ ನಾನು.
ಇಲ್ಲಿವರೆಗೂ ಏನೂ ಮಾಡಿಲ್ಲ. ಯಾವ್ದು ಲಾಗಿನೇ ಮಾಡಿಲ್ಲ ನಾನು ಆ್ಯಪ್. 4 ಆ್ಯಪ್ಗಳ ಬಗ್ಗೆ ಹೇಳಿದ್ರು ನಮ್ಮ ಫ್ರೆಂಡ್ಸು. ಓಕೆ, ಇದು ಟಿಕೆಟ್ ರೈಸ್ ಮಾಡ್ದ ಇಲ್ಲಾಂದ್ರೆ ಅಟ್ಲೀಸ್ಟ್ ಏನಾದರೂ ಮೇಲ್ ಮಾಡಿದೆ ನಾನು ಅವ್ರಿಗೆ. ಓಕೆ ಇದು ಕ್ರೆಡಿಟ್ ಸ್ಕೋರು ಅವ್ರಿಗೂ ಮೇಲ್ ಮಾಡಿದೆ, ನಂದು ಈ ಥರ ಆ್ಯಡ್ ಆಗಿದೆ ಅದನ್ನ ರಿಮೂವ್ ಮಾಡಿ ಅಂತೇಳಿ ಮೇಲ್ ಮಾಡಿದೆ. ಅವರು ರಿಪ್ಲೈ ಮಾಡಲಿಲ್ಲ. ಓಕೆ, ಇವರು ಜುಪಿಟರ್ ಆ್ಯಪ್ಗೆ ಇವ್ರಿಗೂ ಮೇಲ್ ಮಾಡಿದೆ. ಇವ್ರು ಏನಂದ್ರು, ಅದು ನಮ್ದಕ್ಕೆ ಆ್ಯಡ್ ಆಗಿರೋ ಇಮೇಲ್ ಐ ಡಿಯಿಂದ ನೀವು ಮೆಸೇಜ್ ಮಾಡಿ ಅಂದ್ರೆ ನಾವು ರಿಪ್ಲೈ ಮಾಡ್ತೀವಿ ಅಂದರು. ನಾನು ಲೋನೇ ಮಾಡಿಲ್ಲ, ಎಲ್ಲಿ ಆ್ಯಡ್ ಮಾಡಲಿ ಇಮೇಲ್ ಐ ಡಿನ ಅವ್ರಿಗೆ. ಓಕೆ, ಅಟ್ಲೀಸ್ಟ್ ಇದಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಕಂಪ್ಲೇಂಟ್ ನಾವು ಇದಕ್ಕೆ ಕೊಡೋಕ್ಕಾಗಲ್ಲ. ಲೈಕ್ ಸೈಬರ್ ಕಂಪ್ಲೇಂಟ್ ಕೊಡಬೇಕು. ಸೈಬರ್ಗೆ ಏನಾದರೂ ಅಪ್ಲೈ ಮಾಡಲಿ ಕಂಪ್ಲೇಂಟ್? ಒಂದ್ಸಲೇನು ಕೊಟ್ಟಿಲ್ಲಣ್ಣ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಗಾಳಿಗಂದನೂ ಗೊತ್ತಿಲ್ಲ ಸೈಬರ್ ಹೆಂಗೆ ಕಂಪ್ಲೇಂಟ್ ಕೊಡ್ತಾರೆ ಅಂತೇಳಿ. ಓಕೆ, ಅದ್ರದ್ದು ಸೈಬರ್ ನಂಬರ್ ಇದೆಯಲ್ಲ, ಕಾಲ್ ಮಾಡಿ ನೋಡೋಣ ಒಂದ್ಸರಿ, ನೋಡ್ಬಿಟ್ಟು ಹಿಂಗೆಲ್ಲ. ಬಿಕಾಸ್ ಏನು ನೆಕ್ಸ್ಟ್ ಅವ್ರೇನು ಸ್ಟೆಪ್ ಹೇಳ್ತಾರೆ ಏನು ಅಂತ. ಹೌದಣ್ಣ, ನಿನ್ನ ನಂಬರಿಂದನೇ ಮಾಡಬೇಕಾಗುತ್ತೆ. ಇಲ್ಲ ಅಕೌಂಟ್ ನಂಬರ್ ಸಂಬಂಧಪಡಲ್ಲ ನಾವು. ಸೈಬರ್ ವಂಚನೆಗೆ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಕಳೆದುಕೊಂಡಿದ್ದರೆ ದಯವಿಟ್ಟು 1 ಒತ್ತಿರಿ. ಹಣಕಾಸೇತರ ಸೈಬರ್ ಅಪರಾಧಕ್ಕಾಗಿ ದಯವಿಟ್ಟು 2 ಒತ್ತಿರಿ. ನಿಮ್ಮ ದೂರಿನ ಸ್ಥಿತಿಯನ್ನು ತಿಳಿದುಕೊಳ್ಳಲು ದಯವಿಟ್ಟು 3 ಒತ್ತಿರಿ. ಸೈಬರ್ ವಂಚನೆಯ ಬಗ್ಗೆ You are currently caller number 1 waiting to speak with a representative. Thank you for your patience. ನಮ್ಮ ಎಲ್ಲಾ ಏಜೆಂಟ್ಗಳು ಕಾರ್ಯನಿರತರಾಗಿದ್ದಾರೆ. ಹಲೋ 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 ಸರ್, ನಮ್ಮ ಇದರಲ್ಲಿ ಲೋನ್ ತಗೊಂಡಿದ್ದಾರೆ ಸರ್, 40,000 ರುಪೀಸ್. ನಮಗೆ ಗೊತ್ತಿಲ್ದಿರಾ ಒಂದು ಫೇಕ್ ಲೋನ್ ರನ್ ಆಗ್ತಿದೆ. ಬಟ್ ಅದು ಯಾರು ಮಾಡಿದ್ದಾರೆ, ಯಾರು ತಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಬೇಕಿತ್ತು. ಎಲ್ಲಿಗೆ ಸರ್? ಸರ್, ಅದು ಏನು ಸ್ಟೆಪ್ ಫಾಲೋಅಪ್ ಮಾಡಬೇಕು ಒಂಚೂರು ಗೈಡ್ ಮಾಡ್ತೀರಾ? ಎಲ್ಲಿ ಸರ್, ಎಲ್ಲಿಗೆ ಹೋಗ್ಬೇಕು? ಸಾಕರ್ ನಗರ ಸರ್, ಸಾಕರ್ ನಗರ. ಯಲಹಂಕನಾ? ಓಕೆ 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 ಸರ್. ಹಲೋ, ಓಕೆ, ಅಲ್ಲಿಗೆ ಹೋಗ್ಬೇಕು, ಈ ಥರ ಆಗಿದೆ ಅಂತ ಕಂಪ್ಲೇಂಟ್ ರೈಸ್ ಮಾಡಬೇಕಾ? ಓಕೆ ಸರ್, ಥ್ಯಾಂಕ್ ಯು ಸರ್. ಇಲ್ಲ, ಯಾವಾದರೂ ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ ಲಾಗಿನ್ ಆ ಟೈಮ್ ಅದು ಮಾಡಿಲ್ಲ ಅಂತಿದಾರಲ್ಲ, ಅದನ್ನು ಲಾಗಿನ್. ಅದಕ್ಕೆ ನಾನು ಜುಪಿಟರ್ ಆ್ಯಪ್ ಡೌನ್ಲೋಡ್ ಮಾಡಿ ಲಾಗಿನ್ ಇದು ಮಾಡಿದಣ್ಣ, ನಂಬರ್ ಹಾಕಿ. ವಾಪಸ್ ಫಸ್ಟ್ಲಿಂದ ಅದು ಜುಪಿಟರ್ ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡ್ ಕೇಳ್ಕೊಂತದ್ದು. ಅಂದ್ರೆ ಅದ್ರ ಫಸ್ಟ್ಲಿಂದ ಕೇಳ್ಕೊಂತಂದ್ರೆ ಲಾಗಿನ್ ಆಗಿಲ್ಲ ಅಂತ ಅರ್ಥ. ಇಲ್ಲ, ಇದು ನನಗೇನು ಅನ್ನಿಸ್ತಿದೆ ಅಂತಂದರೆ, 2 ಲೋನ್ ಕಟ್ಟಿದ್ದಾರೆ, 1 ಕಟ್ಟಿಲ್ಲ ಅಂತಂದರೆ ಮೇ ಬಿ ಯಾರಾದರೂ ಲೈಕ್ ಅದೇ ಅರ್ಥ ಆಗ್ತಿಲ್ಲ ನನಗೆ. ಅದೇ ಅವ್ರ ಕಡೆಯಿಂದನೇ ಯಾವಾಗಾದ್ರೂ ಮೊಬೈಲ್ ಡ್ರಾಪ್ ಆಗಿರುತ್ತೆ, ಆ ಟೈಮಲ್ಲಿ ಏನಾದರೂ ಮಾಡಿ. ಇಲ್ಲ, ಮೇ ಬಿ ಇಲ್ಲಾಂದ್ರೆ ಏನಾಗಿರುತ್ತೆ ಅಂದರೆ ಮಿಸ್ಟೇಕ್ ಆಗಿ ಏನಾದರೂ ನಿಂದು ಪ್ಯಾನ್ ಕಾರ್ಡ್ ನಂಬರ್ ಬೇರೆಯವ್ರದ್ದು ಹಾಕೋಕೆ ಹೋಗಿ ನಿಂದು ಹಾಕ್ಬಿಟ್ರು. ನಂದು ಒಬ್ಬಂದೇ ಆಗ್ಬೇಕಲ್ಲ ಅಣ್ಣ. ಅದು 3 ಜನದ್ದು ಆಗೈತೆ. ಅದು ಎಲ್ಲರೂ ಡೆಲಿವರಿ ಬಾಯ್ಸೆ. ಎಲ್ಲ ಅದೇ ಈಗ ನಂಗೆ ಹೊಟ್ಟೆ ಉರಿತಾ ಇರೋದು. 1,000 2,000 ಆದರೆ ಏನೋ ಅನ್ಬೋದು. ಡೆಲಿವರಿ ಬಾಯ್ಸ್ ಅಂತಂದ್ರೆ ಸ್ವಲ್ಪ ಅನ್ಎಜುಕೇಟೆಡ್ ಅಂತ ಅಂದ್ಬಿಟ್ಟು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಈ ಡೇಟಾ ಎಲ್ಲ ಎಲ್ಲಿ ಲೀಕ್ ಆಗಿದೆ ಅಂತ ಈಗ ಇವ್ರದ್ದು. ಈಗ ಒಂದು ಲೋನ್ ಒಂದು ಸರ್ತಿ ಇದು ಅದು ಯಾವ್ದಣ್ಣದು ಮೊದಲು ಲೋಡ್ ಶೇರ್ ಮಾಡ್ತಾ ಇದ್ದೆ ನಾನು. ಓಕೆ, ಅದರಲ್ಲಿ ಹಿಂಗೆ ಯಾರೋ ನಂದು ಸೇಮ್ ನನ್ನ ಥರನೇ ಇದು ಅಕೌಂಟ್ ಕ್ರಿಯೇಟ್ ಮಾಡಿ 3,000 ರೂಪಾಯಿ ವಿತ್ಡ್ರಾವಲ್ ಮಾಡ್ಕೊಂಡಿದ್ರು ಅವ್ರ ಅಕೌಂಟ್ಗೆ ಲೋಡ್ ಶೇರಲ್ಲಿ. ಮತ್ತು ಮ್ಯಾನೇಜರಿಗೆ ಫೋನ್ ಮಾಡಿ ಸೈಬರ್ ಕಂಪ್ಲೇಂಟ್ ಕೊಡ್ತೀನಿ. ಬಟ್ ಒಟ್ಟಿನಲ್ಲಿ ಈಗ ನಂಗೆ ಅದೇ ಈಗ ಒಂದು ಲೋನ್ ಅದೇ ಥರನೇ ಅವ್ರು ಯೂಸ್ ಮಾಡ್ಕೊಂಡಾರಣ್ಣ. ನಂದು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಯೂಸ್ ಮಾಡ್ಕೊಂಡಿರ್ಬೋದು. ನಂದು ಇವಾಗ ಯಾರು ಯೂಸ್ ಮಾಡಿದ್ದಾರೆ, ಹೆಂಗೆ ಯೂಸ್ ಮಾಡಿದ್ದಾರೆ ತಿಳ್ಕೊಬೇಕು. ಅವಾಗ ಅದು ಎಲ್ಲರಿಗೂ ಅದೊಂದು ಐಡಿಯಾ ಬರುತ್ತೆ. ಓಕೆ, ಈಗ ಎಲ್ಲರೂ ಸ್ವಿಗ್ಗಿ ಹುಡುಗ್ರೆ ಅಲ್ಲ ಪ್ರೆಸೆಂಟ್. ಈಗ 3 ಜನ, ನೀನು ಪ್ಲಸ್ 3 ಜನ ಸ್ವಿಗ್ಗಿ ಹುಡುಗ್ರೆ. ಸೊ ನಾವು ಆಲ್ಮೋಸ್ಟ್ ಒಬ್ಬರು ಈಗ ನೋಡಿ, ಈಗ ಲೋಡ್ ಶೇರ್ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಅಪ್ಲಿಕೇಶನ್ಗೆಲ್ಲ ನಾವು ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಅಲ್ಲಿ ಕೊಟ್ಟೇ ಕೊಡಬೇಕು. ಸೊ ಇಲ್ಲ ಅಲ್ಲಿಂದ ಏನಾದರೂ ಲೀಕ್ ಆಗಿದ್ದಿರಬೇಕು. ಇಲ್ಲ ಅಂತಂದರೆ ಮೇ ಬಿ ಇವರು ಬೇರೆ ಕಡೆ ಎಲ್ಲೂ ಕೊಟ್ಟಿಲ್ಲ ಅಂತವ್ರೆ. 99% ಅಲ್ಲಿಂದನೇ ಲೀಕ್ ಆಗಿರಬಹುದು. ಬೇರೆ ಎಲ್ಲೂ ಕೊಟ್ಟಿಲ್ಲ ಅಂತಂದರೆ ಇನ್ನು ಬೇರೆ ಯಾವ ಕಡೆಯಿಂದ ಹೋಗುತ್ತೆ ಇನ್ಫಾರ್ಮೇಷನ್? ಹೋಗೋಕ್ಕೆ ಸಾಧ್ಯ ಇಲ್ವಲ್ಲ. ಒಂದು ಗೊತ್ತಿರೋರು ಏನಾದರೂ ಹೆಂಗಿದು ಕಂಪ್ಲೇಂಟ್ ರೇಸ್ ಮಾಡ್ತೀರಾ? ಹೆಂಗ್ ಮಾಡ್ಬೇಕು? ಒಂದು ಗೊತ್ತಿರೋರ ಕಡೆಯಿಂದ ಏನಾದರೂ ಫೋನ್ ತಗೊಂಡು, ನಾನು ಒಬ್ಬನೇ ಮಾಡಲ್ಲ, ಅಂದ್ರೆ ಅವ್ರು 3 ಜನ ಇದಾರಲ್ಲ, 3 ಜನ ಸೇರಿ ಒಟ್ಟಿಗೆ ಮಾಡಿದ್ರೆ ಅದೊಂದು ಐಡಿಯಾ ಇರುತ್ತೆ. ಏನು ಹೇಳ್ತಿದ್ದಾರೆ ಅವರು ಒಬ್ರು ಊರಲ್ಲಿ ಅದಾರ, ಊರಿಗೆ ಹೋಗ್ಯಾರ, ಎಕ್ಸಾಮ್ ಇದೆ ಅಂತ ಊರಿಗೆ ಹೋಗೋಣ. ಇನ್ನೊಬ್ಬ ಮಿಂತ್ರ ಮಾಡಕುಂತಾನೆ ಇಲ್ಲೇ ಅವನು. ಓಕೆ, ನಾನೊಬ್ಬ, ಇನ್ನೊಬ್ಬನು ಅವನು ಊರಲ್ಲಿದ್ದಾನೆ. ಇಬ್ರು ಊರಲ್ಲಿದ್ದಾರೆ, ಇಬ್ರು ಇಲ್ಲಿದ್ದೀವಿ. ಓಕೆ, ಅವ್ರಿಬ್ರು ಬಂದು ನಾವು ಕಂಪ್ಲೇಂಟ್ ಮಾಡೋಣ 4 ಜನ ಹೋಗಿ.
ಓಕೆ ಸ್ನೇಹಿತರೆ ನೋಡಿದ್ರಲ್ಲ, ಸೊ ಇದು ಇಶ್ಯೂ ಆಗಿರೋದು. ಏನಪ್ಪ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಯಾರಿಗೋ ಒಬ್ರಿಗಾಗಿದ್ದಿದ್ರೆ ಓಕೆ ಇದೇನೋ ಆಗಿದೆ ಅಂತ ನಾವು ಬಿಡ್ಬಿಡ್ಬೋದಿತ್ತು. ಬಟ್ ಆದರೆ ಇದೇನಾಗ್ತಿದೆ ಅಂತಂದರೆ ಪರ್ಟಿಕ್ಯುಲರ್ ಆಗಿ ಡೆಲಿವರಿ ಬಾಯ್ಸ್ಗೆ ಇವ್ರನ್ನೂ ಸೇರಿ 4 ಜನ ಇದೇ ಝೋನಲ್ಲಿ, ಓಕೆನಾ, ಈ ಝೋನಲ್ಲಿ ಮಾತ್ರನೇ, ಅದು ಸ್ವಿಗ್ಗಿ ಹುಡುಗರಿಗೆ ಮಾತ್ರನೇ, ಲೈಕ್ ಆಲ್ಮೋಸ್ಟ್ ಸ್ವಿಗ್ಗಿ ಒಬ್ಬರು ಮಿಂತ್ರ ಅವ್ನು ಮೊದಲು ಸ್ವಿಗ್ಗಿನೇ ಮಾಡ್ತಿದ್ದು. ಸೊ ಈ ಥರ ಡೆಲಿವರಿ ಬಾಯ್ಸ್ ಮಾತ್ರ 4 ಜನ ಒಂದೇ ಕಡೆ ಆಗಿದೆ ಅಂದರೆ ಇದು ಯಾಕೋ ಸಮಥಿಂಗ್ ಲೈಕ್ ರಾಂಗ್ ಅನ್ನಿಸ್ತಿದೆ, ಇಲ್ಲಿ ಒಳಗಡೆ ಏನೋ ನಡೀತಿದೆ ಅಂತ ಅನಿಸ್ತಿದೆ. ಬಟ್ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ. ಈಗ ನಮಗೆ ಏನಂದರೆ ಎಲ್ಲಿ ಲೀಕ್ ಆಗಿದೆ, ಇಲ್ಲ ಇವರು ಯಾವುದೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಲೋನ್ಗಳಿಗಂತೂ ಎಲ್ಲೂ ಅಪ್ಲೈ ಮಾಡಿಲ್ಲ, ಅದ್ರ ಜೊತೆಗೆ ಬೇರೆ ಯಾರು ಇವ್ರ ಕಡೆ ಅವರು ಇದು ಮಾಡಿಲ್ಲ. ಬಟ್ ಒಬ್ರಿಗಾಗಿದ್ರೆ, ನಾನು ಆಗಲೇ ಹೇಳ್ದಂಗೆ ಒಬ್ರಿಗಾಗಿದ್ದಿದ್ರೆ ಲೈಕ್ ಹೆಂಗೋ ಕಾಮನಾಗಿ ಎಲ್ಲೋ ಹೋಗಿದೆ, ಏನೋ ಫೇಕ್ ಗೀಕೋ ಅನ್ಬೋದಿತ್ತು. ಬಟ್ ಪರ್ಟಿಕ್ಯುಲರ್ ಆಗಿ 3-4 ಜನ ಡೆಲಿವರಿ ಬಾಯ್ಸ್ಗೆ ಈ ಥರ ಆಗ್ತಿದೆ ಅಂತಂದರೆ ಇದ್ರ ಬಗ್ಗೆ ನಾವು ವಾಯ್ಸ್ ಮಾಡಬೇಕು. ಯಾಕಂತಂದರೆ ಈಗ ಈ ವಿಡಿಯೋ ನೋಡ್ತಿರೋ ಎಷ್ಟೋ ಜನ ನೀವೇ ಈಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಗೇನಾದರೂ ಈ ಥರ ಸಮಸ್ಯೆ ಆಗಿದೆಯಾ ಅಂತ. ಈ ಥರ ಸಮಸ್ಯೆ ಆಗಿದ್ದರೆ ನಿಮ್ಗೇನಾದರೂ, ಸೊ ಇದಕ್ಕೆ ನಮಗೆ ಗೊತ್ತಿರೋ ಪ್ರಕಾರ ನಮ್ಮ ಡೆಲಿವರಿ ಬಾಯ್ಸ್ ಏನು ಅಸೋಸಿಯೇಷನ್ಸ್ ಇದೆ, ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಸೊ ಇದಕ್ಕೆ ಮುಂದೆ ಸ್ಟೆಪ್ ಏನು ಬೇಕೋ ನಾವು ಅದನ್ನು ಮಾಡಬೇಕಾಗುತ್ತೆ. ಬಿಕಾಸ್ ಏನಕ್ಕೆ ಅಂತಂದರೆ ನಮ್ಮ ಡೆಲಿವರಿ ಬಾಯ್ಸು, ಸೊ ಆಗಲೇ ಅವ್ರು ಒಂದು ಮಾತಂದರು, ಏನಪ್ಪ ಅಂದರೆ ನೋಡ್ಕೊಳ್ಳಲ್ಲ, ತಿಳ್ಕೊಳ್ಳಲ್ಲ, ಗೊತ್ತಿರಲ್ಲ ಅಂದ್ಬಿಟ್ಟು ಏನಾದರೂ ಟಾರ್ಗೆಟ್ ಮಾಡಿ ಮಾಡ್ತಾ ಇರಬಹುದು. ಈಗ ಫಾರ್ ಎಕ್ಸಾಂಪಲ್ ಇವ್ರದ್ದು 40,000, ಇವ್ರು 40,000 ಅಂದರೆ ಆ 40,000 ಅವ್ರು ದುಡಿಯೋದಕ್ಕೆ ಒಂದು ತಿಂಗಳು ಎಫರ್ಟ್ ಆಗಲೇಬೇಕು. ಅದ್ರ ಜೊತೆಗೆ ಸಿವಿಲ್ ಎಲ್ಲ ಹೋಗ್ಬಿಡುತ್ತೆ. ಲೈಕ್ ಇಲ್ಲಿವರೆಗೂ ಅವರು ಯಾವುದು ಲೋನ್ಗಳು ಪ್ರಾಬ್ಲಮ್ ಅಂತೂ ಮಾಡ್ಕೊಂಡಿಲ್ಲಲ್ಲ, ಸೊ ಯಾವುದೂ ಇಲ್ಲ, ಏನಿಲ್ಲ. ಸೊ ಗೈಸ್ ಇದು ಈ ಒಂದು ಸಮಸ್ಯೆ ಆಗಿರೋದು. ಈ ಸಮಸ್ಯೆ ನಿಮ್ಗೇನಾದರೂ ಆಗಿದ್ರೆ ಅಥವಾ ನಿಮ್ಗೆ ಯಾವ ಥರ ಚೆಕ್ ಮಾಡ್ಬೇಕಂತ ಹೇಳೋಣ. ಅದು ಓಕೆ, ಯಾವ ಥರ ಅದು ಚೆಕ್ ಮಾಡಿದ್ದೀನಿ? ಅದು ಆ್ಯಪಲ್ಲಿ ಫೋನ್ಪೇ ಆಗಲಿ ಪೇಟಿಎಮ್ ಆಗಲಿ ಚೆಕ್ ಮಾಡೋದು. ಓಕೆ, ಅಲ್ಲಿ ಸಿವಿಲ್ ನಿಮಗೆ ಲೈಕ್ ಎಷ್ಟು ಲೋನ್ ಇದೆ ತೋರಿಸುತ್ತಣ್ಣ, ಇಲ್ಲೇ ತೋರಿಸ್ತು ನೋಡೋಣ. ಅದು ಇಲ್ಲಾಂದ್ರೆ 1 ಸ್ಕೋರಲ್ಲಿ ತೋರಿಸುತ್ತಲ್ಲ. ಯಾವುದಣ್ಣ? 1 ಸ್ಕೋರ್ ಇಲ್ಲ, ಇದು ಫೋನ್ಪೇ ಅಲ್ಲಣ್ಣ. ಇಲ್ಲಿ 1 ನಿಮಿಷ. ಗುಡ್ ಸ್ಕೋರ್ 1 ಸ್ಕೋರ್ ಯಾವುದೋ ಇದೆಲ್ಲ. ಅದು ಅವ್ರಿಗೂ ಹೇಳೋಣ, ಗೊತ್ತಾ, ಅವರು ಚೆಕ್ ಮಾಡ್ಕೊಳ್ಳೋಣ. ಅಲ್ಲಿ ಫೋನ್ಪೇಗೆ ಹೋಗಿ ನೀನು ಹೆಂಗೆ ಚೆಕ್ ಮಾಡಿದ್ದು? ಫೋನ್ಪೇ ಇಲ್ಲ, ಹಿಂಗೆ ಅಣ್ಣ. ಇಲ್ಲ, ಫಸ್ಟ್ ನಾನು ಯೋನೋ ಆ್ಯಪಲ್ಲಿ ಚೆಕ್ ಮಾಡಿದೆ. ಅಲ್ಲಿ ಚೆಕ್ ಮಾಡಿದ್ರೆ ಕನ್ಫರ್ಮ್ ಆಗುತ್ತೆ. ಯಾಕಂದ್ರೆ ಯೋನೋ ಅದು ಬರಲ್ವಲ್ಲ, ಇದರಲ್ಲೂ ಗೊತ್ತಾಗುತ್ತಣ್ಣ ಎಷ್ಟು ಲೋನ್ ರನ್ನಿಂಗ್. ಇದೆಲ್ಲ ನಾನು ಕರೆಕ್ಟ್ ಆನ್ ಟೈಮ್ ಪೇ ಮಾಡಿದ್ದಿದೆಲ್ಲ. ಓಕೆ, ಇವಾಗ ಪೆಂಡಿಂಗ್ ಅಂತ ಯಾವುದಿದೆ? ಇಲ್ಲಿದೆ ನೋಡೋಣ. ಇದು ನನ್ನ ಮಣಿಪುರಂ ಫೈನಾನ್ಸು, ಈ ಬಜಾಜ್ ಫೈನಾನ್ಸ್, ಇವು 2 ನಂದೇ. ಇದು ಇದು ಇವಾಗ ಸದ್ಯಕ್ಕೆ ಇರೋದು. ಇದು ಓಕೆ, 2 ಪೇ ಮಾಡಿದ್ದಾರೆ ಅವರು. ಓಕೆ ಗೈಸ್, ನಿಮ್ಗೆ ಇಲ್ಲಿ ಇದನ್ನು ಸ್ಕ್ರೀನ್ ರೆಕಾರ್ಡ್ ಅಥವಾ ಸ್ಕ್ರೀನ್ಶಾಟ್ನ ನಿಮಗೆ ಸ್ಕ್ರೀನಲ್ಲಿ ಹಾಕಿರ್ತೀನಿ. ಸೊ ನೀವು ಹೆಂಗಪ್ಪ ಚೆಕ್ ಮಾಡಬೇಕು ಅಂದರೆ ನಿಮ್ಮ ಫೋನ್ಪೇಗೆ ಹೋದರೆ ಕೆಳಗಡೆ ನಿಮಗೆ ಕ್ರೆಡಿಟ್ ಸ್ಕೋರ್ ಇರ್ತದೆ. ಅಲ್ಲಿ ನೀವು ಹೋದರೆ ನಿಮಗೆ ಕ್ರೆಡಿಟ್ ಸ್ಕೋರ್ ನಿಮ್ದು ಎಷ್ಟಿದೆ ಲೈಕ್ ನಿಮ್ಮದು ತೋರಿಸುತ್ತೆ. ಅದ್ರ ಕೆಳಗಡೆ ಎಷ್ಟು ಲೋನ್ ಇದೆ ಅಂತಲೂ ತೋರಿಸುತ್ತೆ. ಸೊ ಇವ್ರದ್ದು 3 ಲೋನ್ ಇದೆ. 3 ಲೋನಲ್ಲಿ ಇವ್ರು 2 ಲೋನ್ ತೊಗೊಂಡಿರೋದು. ಇದು ಜುನಾನ್ ಕ್ಯಾಪಿಟಲ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್. ಜುನಾನ್ ಅಂತ ನಮ್ಮದ್ರಲ್ಲಿ ಯಾವುದು ಇಲ್ಲ ಅನ್ಸುತ್ತಲ್ಲ, ಇದು ಗೂಗಲ್ಗೆ ಹಾಕಿ ನೋಡಬೇಕಿತ್ತು. ನೋಡ್ದಣ್ಣ, ಏನಂತ ಬರ್ತು? ಜುಪಿಟರ್ ಆ್ಯಪ್ ಅಂತ ಬರ್ತಾ ಇದೆ. ಜುಪಿಟರ್ ಅಂತ ಬರ್ತಿದೆ. ಲೈಕ್ ಬೇಸ್ಡ್ ಆನ್ ಯಾವ ಏರಿಯಾ ಅಥವಾ ಯಾವ ಇದಂತ ಬರ್ತಿಲ್ಲ. ಓಕೆ, ಈಗ ಒಂದು ಡಿಲೇ ಆಗಿದೆಯಾ? ಇಲ್ಲಿ ಡಿಲೇ ಆಗಿರೋದು ತೋರಿಸ್ತಾ ಇಲ್ಲ. ಅದು 2 ಮಾರ್ಕ್ ಅಷ್ಟೇ, 2 ಮಾರ್ಕ್ ತೋರಿಸ್ತಾ ಇದೆ. ಸೊ ಗೈಸ್ ಇದು, ಸೊ ನೀವು ಒಂದ್ಸರಿ ಚೆಕ್ ಮಾಡಿ. ಪ್ರತಿಯೊಬ್ಬರು ಲೈಕ್ ಏನಂದರೆ ಈಗ ನೋಡಿ, ನನಗೂ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ಈಗ ನಾನು ಚೆಕ್ ಮಾಡ್ಕೊಬೇಕು. ನನ್ನ ಹೆಸರಲ್ಲಿ ಅದೆಷ್ಟು ಲೋನ್, ಬಟ್ ನಂದು ಸಿವಿಲ್ ಇಲ್ಲ ಬಿಡು, ಅದೊಂದು ಕರ್ಮ. ಬಟ್ ಆದರೂ ಕೂಡ ದಯವಿಟ್ಟು ಪ್ರತಿಯೊಬ್ಬರು, ಓಕೆನಾ, ಡೆಲಿವರಿ ಬಾಯ್ಸೇ ಅಂತಲ್ಲ, ಪ್ರತಿಯೊಬ್ಬರು ನಿಮ್ಮ ಫ್ಯಾಮಿಲಿ ಅವ್ರದ್ದು ಕೂಡ ದಯವಿಟ್ಟು ಹೋಗಿ ಒಂದ್ಸರಿ ಚೆಕ್ ಮಾಡಿ ನೋಡಿ. ಬಿಕಾಸ್ ಈ ಥರ ಫೇಕ್ ಲೋನ್ಸ್ ನಡೀತಾ ಇರ್ಬೋದು. ಸೊ ಅದು ನಿಮಗೆ ಏನಾಗುತ್ತೆ ಅಂದರೆ ಇನ್ ಫ್ಯೂಚರಲ್ಲಿ ಸಿವಿಲ್ ಏನಾದರೂ ಹೋಗ್ಬಿಟ್ರೆ ನಿಮಗೆ ಸಮಸ್ಯೆ ಆಗುತ್ತೆ. ಸೊ ಕ್ರೆಡಿಟ್ ಸ್ಕೋರ್ಗೆ ಹೋಗ್ಬಿಟ್ಟು ಅಲ್ಲಿ ಲೋನ್ಗಳು ಚೆಕ್ ಮಾಡಿ. ಸೊ ಈ ಥರ ನಿಮಗೇನಾದರೂ ಆಗಿದ್ದರೆ, ಫೇಕ್ ಲೋನ್ಗಳು ನಿಮ್ಗೇನಾದ್ರು ನಡೀತಿದ್ರೆ, ದಯವಿಟ್ಟು ನಂದು ಇನ್ಸ್ಟಾಗ್ರಾಮ್ ID ಇದೆಯಲ್ಲ, ನಮ್ಮ ಅನ್ವೇಷಣೆಗೆ DM ಮಾಡಿ, ಮೆಸೇಜ್ ಮಾಡಿ, ಬ್ರೋ ಈ ಥರ ಸ್ಕ್ಯಾಮ್ ಆಗಿದೆ ಅಂತ. ಸೊ ಒಂದು ಡೇಟನ್ನು ಕಲೆಕ್ಟ್ ಮಾಡಿಕೊಂಡು, ಅಟ್ಲೀಸ್ಟ್ ಏನು ಗೊತ್ತಾ, ಒಬ್ರಿಗಿಬ್ರಿಗೆ ಆಗಿದ್ರೆ ನಾವು ಇದನ್ನು ಲೈಕ್ ಜಾಸ್ತಿ ಇದು ಮಾಡೋಕ್ಕಾಗಲ್ಲ. ಇವ್ರಿಗೆ ಆಲ್ರೆಡಿ 3 ಜನಕ್ಕೆ ಆಗಿದೆ. ಸೊ ಈ 3 ಜನ ಫಾಲೋಅಪ್ ಮಾಡಿಕೊಂಡು, ಸೊ ಇನ್ನೂ ಎಷ್ಟು ಜನಕ್ಕೆ ಏನಾದರೂ ಆಗಿದ್ರೆ ಅವ್ರನ್ನೂ ಫಾಲೋಅಪ್ ಮಾಡಿಕೊಂಡು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಮಾಡಿ, ಇದ್ರ ಬಗ್ಗೆ ಒಂದು ಇದು ಮಾಡೋಣ. ಏನಕ್ಕಂತಂದರೆ ಈಗ ನಿಮ್ಗಾಗಿರೋದು ಲೈಕ್ ಇವ್ರಿಗಾಗಿದೆ ಈಗ. ಸೊ ನೀವು ಲೈಕ್ ಅಂದರೆ ಏನಂದರೆ ಬಿಡು ಆಗಿದೆ ಅಂತ ತಮಾಷೆಗಂತೂ ಸುಮ್ಮನೆ ಆಗಬೇಡಿ. ಒಂದ್ಸರಿ ಹೋಗಿ ಚೆಕ್ ಮಾಡಿ ನೋಡಿ, ನಿಮಗೂ ಆಗಿರ್ಬೋದು. ಸೊ ಇದು ಲೈಕ್ ಲೈಟಾಗಂತೂ ತಗೋಬೇಡಿ. ಬಿಕಾಸ್ ಸಿವಿಲ್ ಒಂದ್ಸರಿ ಹೋಗ್ಬಿಟ್ರೆ ಫ್ಯೂಚರಲ್ಲಿ ತುಂಬ ಕಷ್ಟಪಡಬೇಕಾಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಈ ವಿಡಿಯೋ. ದಯವಿಟ್ಟು ಪ್ರತಿಯೊಬ್ಬರು ಹೋಗಿ ಚೆಕ್ ಮಾಡಿ. ನಿಮಗೇನಾದರೂ ಆಗಿದ್ರೆ ನನಗೆ DM ಮಾಡಿ. ಬ್ರೇ ಏನಾದರೂ ಹೇಳ್ತೀರಪ್ಪ? ಇಲ್ಲ, ಏನಿದೆ ಅಣ್ಣ ಹೇಳೋದು. ಓಕೆ ಗೈಸ್, ಥ್ಯಾಂಕ್ ಯು. ಆಮೇಲೆ ಅವರೇ ಹೇಳ್ಬೇಕು ಯಾವ ಥರ ಇದನ್ನು ಮುಂದೆ ಇದು ಮಾಡ್ಬೇಕಂತ. ಓಕೆ, ಇನ್ನೊಂದು ನಿಮ್ಗೇನಾದರೂ ಅಕಸ್ಮಾತ್ ನೀವೇನಾದರೂ ಯಾರಾದರೂ ಇದ್ರ ಬಗ್ಗೆ ಫೇಸ್ ಮಾಡಿದರೆ, ಬಿಕಾಸ್ ನಮಗೆ ಇದು ಹೊಸದೇ, ಇದು ನನಗೂ ಅಷ್ಟು ಐಡಿಯಾ ಇಲ್ಲ. ಬಟ್ ಇದ್ರ ಬಗ್ಗೆ ನಾವು ತಿಳ್ಕೊತಾ ಇದ್ದೀವಿ. ನಿಮಗೇನಾದರೂ ಈ ಆನ್ಲೈನಲ್ಲಿ ಈ ಥರ ಏನಾದರೂ ಸ್ಕ್ಯಾಮ್ ಆಗಿರೋದು, ಈ ಥರ ಲೋನ್ ಸ್ಕ್ಯಾಮ್ಸ್ ನಿಮ್ಗೇನಾದರೂ ಆಗಿದ್ದರೆ, ದಯವಿಟ್ಟು ನೀವು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಗೊತ್ತಿದ್ರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅದನ್ನು ನೋಡಿ ನಾವು ಮುಂದೆ ಸ್ಟೆಪ್ ತೊಗೊಳ್ಳೋಕ್ಕೆ ಈಸಿ ಆಗುತ್ತೆ.